ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 42. ದಿತಿರುವಾಚ ವಧಂ ಭಗವತಾ ಸಾಕ್ಷಾತ್ ಸುನಾಭೋದಾರ ಬಾಹುನಾ ಆಶಾಸೆ ಪುತ್ರಯೋರ್ಮಹ್ಯಂ ಮಾ ಕ್ರುದ್ಧಾದ್ ಬ್ರಹ್ಮಣಾದ್ ಪ್ರಭೋ. ಅನುವಾದ. ದಿತಿ ಹೇಳಿದಳು, ನನ್ನ ಪುತ್ರರು ದೇವೋತ್ತಮ ಪರಮಪುರುಷನ ಬಾಹುಗಳಿಂದ ಆತನ ಸುದರ್ಶನ ಚಕ್ರದಿಂದ ಉದಾರವಾಗಿ ಕೊಲ್ಲಲ್ಪಡುವುದು ಬಹಳ ಒಳ್ಳೆಯದು. ಹೇ ನನ್ನ ಪತಿಯೇ, ಅವರು ಬ್ರಾಹ್ಮಣ ಭಕ್ತರ ಕ್ರೋಧದಿಂದ ಎಂದೂ ನಾಶವಾಗದಿರಲಿ. ಶ್ಲೋಕ 43. ನ ಬ್ರಹ್ಮದಂಡದಗ್ಧಸ್ಯ ನ ಭೂತ ಭಯದಸ್ಯ ಚ ನಾರಕಾಶ್ಚಾನುಗೃಹ್ಣಂತಿ ಯಾಂ ಯಾಂ ಯೋನಿಮಸೌ ಗತಃ. ಅನುವಾದ. ಬ್ರಾಹ್ಮಣರಿಂದ ದೂಷಿತನಾದವನು ಅಥವಾ ಇತರ ಜೀವಿಗಳಿಗೆ ಸದಾ ಭಯವನ್ನುಂಟು ಮಾಡುವವನು ಈಗಾಗಲೇ ನರಕದಲ್ಲಿರುವವರಿಂದಾಗಲಿ ಅಥವಾ ತಾನು ಹುಟ್ಟಿರುವ ಜೀವರಾಶಿ ಸಮೂಹದಿಂದಾಗಲಿ ಸಹಾನುಭೂತಿ ಪಡೆಯುವುದಿಲ್ಲ. ಇವು ಶ್ಲೋಕಗಳು ಮತ್ತೆ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪರು ದಿತಿಗೆ ಹೇಳ್ತಾರೆ, ನಿನ್ನ ಮಕ್ಕಳು ತುಂಬಾನೇ ಹಿಂಸೆ ಕೊಡ್ತಾರೆ ಈ ಜಗತ್ತಿಗೆ. ಆ ಒಂದು ಸಮಯದಲ್ಲಿ ವಿಶ್ವದ ಒಡೆಯನೂ ಸಕಲ ಜೀವಿಗಳ ಹಿತಚಿಂತಕನೂ ಆಗಿರುವಂತಹ ಆ ದೇವೋತ್ತಮ ಪರಮಪುರುಷ ಅವತಾರ ತಗೊಂಡು ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳನ್ನು ಪುಡಿ ಮಾಡಿದಂತೆ ಅವರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ದಿತಿ ಈಗ ಹೇಳ್ತಾಳೆ, ನನ್ನ ಮಕ್ಕಳು ಆ ಭಗವಂತನ ಕೈಗಳಿಂದ ಅಥವಾ ಅವನ ಸುದರ್ಶನ ಚಕ್ರದಿಂದ ಕೊಂದ್ರೆ ನನಗೆ ಒಳ್ಳೆಯದೇನೆ, ತುಂಬ ಒಳ್ಳೆಯದು. ಆದರೆ ಹೇ ನನ್ನ ಪತಿಯೇ, ಅವರು ಬ್ರಾಹ್ಮಣ ಭಕ್ತರ ಕೋಪದಿಂದ ಯಾವತ್ತೂ ನಾಶ ಆಗದೆ ಇರಲಿ. ನೋಡಿ, ಭಗವಂತನ ಕೈಯಿಂದ ಸತ್ರೆ ಅವರಿಗೆ ಮುಕ್ತಿ ಮೋಕ್ಷ ಅನ್ನೋದು ಸಿಗುತ್ತೆ ಅನ್ನೋದು ಅವಳಿಗೆ ಗೊತ್ತಿದೆ. ಅದೇ ಒಬ್ಬ ಬ್ರಾಹ್ಮಣ ಏನಾದರೂ ಕೋಪ ಮಾಡಿಕೊಂಡು ಅವ್ರ ಮೇಲೆ ಏನಾದರೂ ಶಾಪ ಕೊಟ್ಟು ಅಥವಾ ಅವ್ರನ್ನೇನಾದರೂ ನಾಶ ಮಾಡಿದ್ರೆ ಅದರಿಂದ ಉಳಿಗಾಲನೇ ಇಲ್ಲ ಅನ್ನೋದು ಗೊತ್ತಿದೆ ಅವಳಿಗೆ. ಅದಕ್ಕೋಸ್ಕರ ಭಗವಂತನ ಕೈಯಿಂದನೋ ಸುದರ್ಶನ ಚಕ್ರದಿಂದನೋ ಅವರು ಸತ್ರೆ ಪರವಾಗಿಲ್ಲ, ನನಗದು ಒಳ್ಳೆಯದೇನೆ. ಆದರೆ ಬ್ರಾಹ್ಮಣರ ಭಕ್ತರ ಕೋಪ ಇದೆಯಲ್ಲ, ಅದರಿಂದ ಯಾವತ್ತೂ ನಾಶ ಆಗದೆ ಇರಲಿ. ಈಗ ಅವ್ರ ಜಗತ್ತಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ಅಂತಂದರೆ ಬ್ರಾಹ್ಮಣರಿಗೆ ಕೋಪ ಬಂದೇ ಬರುತ್ತೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರ ಕೈಯಲ್ಲಿ ಅವ್ರು ಏನೂ ಆಗದೆ ಇರೋ ಹಾಗಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾಳೆ ಪಾಪ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ತನ್ನ ಪುತ್ರರ ಚಟುವಟಿಕೆಗಳಿಂದ ಮಹಾತ್ಮರು ಕ್ರೋಧಗೊಳ್ಳುವರೆಂದು ತನ್ನ ಪತಿಯಿಂದ ದಿತಿಯು ತಿಳಿದಾಗ ಅವಳು ಬಹಳ ಆತಂಕಗೊಂಡಳು. ತನ್ನ ಪುತ್ರರು ಬ್ರಾಹ್ಮಣ ಕ್ರೋಧದಿಂದ ನಾಶವಾಗಬಹುದೆಂದು ಭಾವಿಸಿದಳು. ಏಕೆಂದರೆ ಬ್ರಾಹ್ಮಣ ಕೋಪ ತನಗೆ ತಾನೇ ಸಾಕಷ್ಟು ಶಕ್ತವಾಗಿರುತ್ತದೆ. ಆದರೆ ತನ್ನ ಭಕ್ತರು ದುಃಖಿತರಾದಾಗ ಮಾತ್ರ ಭಗವಂತ ಖಂಡಿತ ಅವತರಿಸುತ್ತಾನೆ. ದುಷ್ಟರು ತನಗೆ ನೀಡುವ ತೊಂದರೆಗಳಿಗಾಗಿ ಭಗವಂತನು ಅವತರಿಸಬೇಕೆಂದು ಭಗವದ್ಭಕ್ತ ಎಂದೂ ಪ್ರಾರ್ಥಿಸುವುದಿಲ್ಲ ಅಥವಾ ತನಗೆ ರಕ್ಷಣೆ ನೀಡಬೇಕೆಂದೂ ಸಹ ಆತನನ್ನು ಪೀಡಿಸುವುದಿಲ್ಲ. ಬದಲಾಗಿ ಭಗವಂತನೇ ಭಕ್ತರಿಗೆ ರಕ್ಷಣೆ ನೀಡಲು ಕಾತರನಾಗಿರುತ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾಳೆ? ತನ್ನ ಗಂಡ ಹೇಳಿರೋ ಪ್ರಕಾರ ತನ್ನ ಮಕ್ಕಳ ಚಟುವಟಿಕೆಗಳಿಂದ ಮಹಾತ್ಮರು ಕೋಪ ಮಾಡ್ಕೊಳ್ತಾರೆ ಅಂತ ತನ್ನ ಗಂಡನಿಂದ ತಿಳ್ಕೊಂಡ್ಮೇಲೆ ಅವಳಿಗೆ ತುಂಬ ಆತಂಕ ಆಗ್ಬಿಡತ್ತೆ. ತನ್ನ ಮಕ್ಕಳು ಬ್ರಾಹ್ಮಣರ ಕೋಪದಿಂದ ನಾಶವಾಗಬಹುದು ಅಂತ ಅವಳು ಭಾವಿಸ್ಕೊಳ್ತಾಳೆ. ಯಾಕೆ ಅಂತಂದರೆ ಬ್ರಾಹ್ಮಣರ ಕೋಪ ಇದೆಯಲ್ಲ, ಅದು ತುಂಬಾ ಶಕ್ತಿಯುತವಾಗಿರುವಂಥದ್ದು. ಆದರೆ ಭಗವಂತ ಯಾವಾಗ ಬರ್ತಾನೆ ಅಂತಂದರೆ ತನ್ನ ಭಕ್ತರು ಯಾವಾಗಾದರೂ ದುಃಖ ಪಟ್ಕೊಂಡಿರ್ತಾರಲ್ಲ ಆವಾಗ ಖಂಡಿತ ಭಗವಂತ ಬಂದೇ ಬರ್ತಾನೆ. ಆದರೆ ಭಕ್ತರು ದುಷ್ಟರು ತನಗೆ ಕೊಡುವಂಥ ತೊಂದರೆಗಳಿರುತ್ತಲ್ಲ, ಅದಕ್ಕೋಸ್ಕರ ಆ ಭಗವಂತ ಅವತಾರ ತಗೊಂಡು ಬರಬೇಕು ಅಂತ ಯಾವತ್ತೂ ಅವನು ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ಅಥವಾ ತನಗೆ ರಕ್ಷಣೆ ಕೊಡು ಅಂತ ಕೂಡ ಅವನು ಯಾವತ್ತೂ ಅವನನ್ನು ಪೀಡಿಸೋದಿಲ್ಲ. ಆದರೆ ಬ್ರಾಹ್ಮಣರು ಅವರಿಗೆ ಬೇರೆಯವ್ರನ್ನ ಯಾರಿಗಾದ್ರೂ ತೊಂದರೆ ಕೊಟ್ಟಾಗ ಅವರು ತುಂಬ ಕೋಪ ಮಾಡ್ಕೊಳ್ತಾರೆ. ಅವಾಗೇನಾದರೂ ಮಾಡಿಬಿಟ್ರೆ ಅಂತ ಅವಳಿಗೆ ಭಯ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಬರೋದು ನಿಜಾನೇ ತನ್ನ ಭಕ್ತರಿಗೆ ಏನಾದರೂ ತೊಂದರೆ ಆದಾಗ. ಆದರೆ ಭಕ್ತ ಯಾವತ್ತೂ ಕೇಳ್ಕೊಳ್ಳೋದಿಲ್ಲ, ನನಗೆ ನೀನು ಸಹಾಯ ಮಾಡು, ನನಗೇನೋ ಒಂದು ರಕ್ಷಣೆ ಕೊಡು ಅಂತ ಅಂದ್ಬಿಟ್ಟು. ಬದಲಾಗಿ ಭಗವಂತನೇ ಭಕ್ತರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅವನೇ ಬರ್ತಾನೆ, ಕಾತರನಾಗಿರ್ತಾನೆ. ಯಾವಾಗ ಏನಾದರೂ ಆದರೆ ನಾನು ಹೋಗಿ ಅವರಿಗೆ ರಕ್ಷಣೆ ಮಾಡಬೇಕು ಅಂತಂದ್ಬಿಟ್ಟು
ತನ್ನ ಪುತ್ರರು ಭಗವಂತನಿಂದ ಕೊಲ್ಲಲ್ಪಡುವುದೂ ಸಹ ಭಗವದ್ ಅನುಗ್ರಹವೆಂದೇ ದಿತಿಯು ತಿಳಿದಿದ್ದಳು. ಆದ್ದರಿಂದಲೇ ಭಗವಂತನ ಚಕ್ರ ಮತ್ತು ಬಾಹುಗಳು ಉದಾರವೆಂದು ಭಾವಿಸಿದಳು. ಯಾರಾದರೂ ಭಗವಂತನ ಚಕ್ರದಿಂದ ಹತನಾದರೆ ಆತ ಭಗವಂತನ ಬಾಹುಗಳನ್ನು ನೋಡುವಷ್ಟು ಭಾಗ್ಯಶಾಲಿಯಾಗಿರುತ್ತಾನೆ. ಆತನ ಮೋಕ್ಷಕ್ಕೆ ಅಷ್ಟೇ ಸಾಕು. ಮಹಾಮುನಿಗಳಿಗೂ ಸಹ ಇಂತಹ ಸೌಭಾಗ್ಯ ದೊರೆಯುವುದಿಲ್ಲ. ಅಂದರೆ ನೋಡಿ, ಇಲ್ಲಿ ನನ್ನ ಮಕ್ಕಳು ಭಗವಂತನಿಂದ ಕೊಲ್ಲಲ್ಪಡ್ತಾರೆ ಅಂತ ತಿಳಿದಿದ ತಕ್ಷಣ ಅವಳು ಅದು ಭಗವದ್ ಅನುಗ್ರಹನೇ ಅಂತ ತಿಳ್ಕೊಂಡಿದ್ದಾಳೆ ದಿತಿ. ಅದಕ್ಕೆ ಭಗವಂತನ ಚಕ್ರ ಮತ್ತೆ ಬಾಹುಗಳು ಇದೆರಡೂ ಕೂಡ ಉದಾರ ಅಂತ ತಿಳ್ಕೊಂಡಿದ್ದಾಳೆ. ಯಾಕೆ ಅಂತ ರೀಸನ್ ಕೂಡ ಹೇಳ್ತಾರೆ ನೋಡಿ. ಯಾರಾದರೂ ಭಗವಂತನ ಚಕ್ರದಿಂದ ಕೊಲ್ಲಲ್ಪಟ್ರೆ ಅವರು ಚಕ್ರವನ್ನ ನೋಡ್ತಾರಲ್ವಾ, ಆ ಕೊಲ್ಲೋದಕ್ಕೆ ಬರೋದು ಚಕ್ರ ಅದು ಎಲ್ಲಿಂದ ಬರುತ್ತೆ? ಭಗವಂತನ ಕೈ ಬೆರಳಲ್ಲಿರುತ್ತೆ ಯಾವಾಗಲೂ ಸುದರ್ಶನ ಚಕ್ರ. ಅವಾಗ ಆ ಬೆರಳನ್ನ ನೋಡಿದಾಗ ಭಗವಂತನ ಬಾಹುಗಳನ್ನ ನೋಡ್ದಂಗೆ ಆಯ್ತಲ್ವಾ. ಈಗ ಭಗವಂತನ ಒಂದು ಅಂಗವನ್ನ ನೋಡಿದ್ರೂ ಕೂಡ ಆ ದರ್ಶನ ಭಾಗ್ಯ ಏನಾದರೂ ಸಿಕ್ತು ಅಂತಂದ್ರೆ ಅವ್ರಿಗೆ ಮೋಕ್ಷ ಸಿಗ್ದಂಗೆ. ಭಗವಂತನ ಕೈಯಲ್ಲಿ ಭಗವಂತನ ಶರೀರದ ಯಾವುದೇ ಅಂಗಗಳಾಗಿರಬಹುದು, ಅವನು ಉಪಯೋಗ ಮಾಡುವಂಥ ಯಾವುದೇ ವಸ್ತುಗಳಾಗಿರಬಹುದು, ಏನಾದರೂ ಆಗಲಿ ಅವನ ಸಂಪರ್ಕದಲ್ಲಿರುವಂಥ ಎಂಥದ್ದನ್ನಾದರೂ ನಾವು ನೋಡಿದ್ರೂ ಕೂಡ ಅದು ನಮಗೆ ಮುಕ್ತಿಯನ್ನು ಕೊಡುತ್ತೆ. ಈ ಒಂದು ಸೌಭಾಗ್ಯ ಮಹಾಮುನಿಗಳಿಗೂ ಕೂಡ ಸಿಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಬ್ರಾಹ್ಮಣರಿಂದ ದೂಷಿತನಾಗಿರ್ತಾನಲ್ಲ ಅವನು ಮತ್ತೆ ಬೇರೆ ಜೀವಿಗಳು ಯಾವಾಗಲೂ ಭಯವನ್ನು ಕೊಡುವಂಥದ್ದು, ಅವ್ರು ಹೆದರ್ಕೊಂಡು ಸಾಯ್ಬೇಕು ಆ ರೀತಿ ಮಾಡ್ತಾರಲ್ಲ ಅವರು, ಮತ್ತು ಈಗಾಗಲೇ ನರಕದಲ್ಲಿರೋರು, ಇಂಥವರಿಂದ ಮತ್ತೆ ತಾನು ಹುಟ್ಟಿರುವಂತಹ ಜೀವರಾಶಿ ಸಮೂಹದಿಂದಾಗಲಿ ಸಹಾನುಭೂತಿಯನ್ನು ಪಡೆಯೋದಿಲ್ಲ. ಅಂದರೆ ಏನು? ಯಾರು ಬ್ರಾಹ್ಮಣರಿಂದ ದೂಷಿತರಾಗಿರ್ತಾರೋ ಅಥವಾ ಬೇರೆ ಜೀವಿಗಳಿಗೆ ಸದಾ ಏನಾದರೂ ಒಂದು ಭಯ ಪಡಿಸೋದು, ಆಮೇಲೆ ಈಗಾಗಲೇ ನರಕದಲ್ಲಿರುವಂಥವ್ರು ಮತ್ತು ತಾನು ಹುಟ್ಟಿರುವಂತಹ ಜೀವರಾಶಿ ಸಮೂಹದಿಂದ ಸಹಾನುಭೂತಿಯನ್ನು ಪಡೆದೇ ಇರುವಂಥದ್ದು, ಇದೆಲ್ಲ ಅವರಿಗೆ ಸಿಗುತ್ತೆ ಅಂತಂದ್ಬಿಟ್ಟು ತುಂಬಾ ಕೆಟ್ಟ ಒಂದು ವಿಚಾರ ಇದು. ಸೊ ಅದಕ್ಕೆ ಬ್ರಾಹ್ಮಣರ ಕೋಪ ಇದೆಯಲ್ಲ ಅದು ತುಂಬಾ ಶಕ್ತಿಯುತವಾಗಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ದೂಷಿತ ಜೀವರಾಶಿಯ ಬಯಕೆಗೆ ಪ್ರತ್ಯಕ್ಷ ಉದಾಹರಣೆ ಎಂದರೆ ನಾಯಿ. ನಾಯಿಗಳು ಎಷ್ಟು ದೂಷಿತವಾದವುಗಳೆಂದರೆ ಅವು ತಮ್ಮ ಸಮಕಾಲೀನ ಜೀವಿಗಳಿಗೂ ಸಹ ಸ್ವಲ್ಪವೂ ಸಹಾನುಭೂತಿ ತೋರುವುದಿಲ್ಲ. ಅಂದರೆ ದೂಷಿತ ಜೀವರಾಶಿಗೆ ಪ್ರತ್ಯಕ್ಷ ಉದಾಹರಣೆ ನಾಯಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದೂಷಿತವಾಗಿರುವಂಥದ್ದು ನಾಯಿಗಳು. ಎಷ್ಟು ದೂಷಿತ ಅಂತಂದರೆ ಅವು ತಮ್ಮ ಸಮಕಾಲೀನ ಜೀವಿಗಳು ಯಾರು ಇರ್ತಾರೋ ಅವ್ರ ಬಗ್ಗೆನೂ ಸಹಾನುಭೂತಿ ತೋರಿಸೋದಿಲ್ಲ ಅಂತ. ಅಂದರೆ ಅಷ್ಟು ದೂಷಿತವಾಗಿರ್ತಾರೆ ಅಂತ. ಅಂದರೆ ಅಷ್ಟು ಪಾಪಿಷ್ಟವಾದಂತಹ ಜನ್ಮ ಸಿಕ್ಕಿಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಒಂದು ಹೆದರಿಕೆ ಅವಳಿಗಿದೆ. ಅದಕ್ಕೋಸ್ಕರ ನನ್ನ ಮಕ್ಕಳು ಆ ಭಗವಂತನ ಕೈಯಲ್ಲಿ ಬೇಕಾದರೆ ಸತ್ತೋದ್ರೆ ಅವ್ರಿಗೆ ಮುಕ್ತಿ ಅನ್ನೋದು ಸಿಕ್ಬಿಡುತ್ತೆ. ಆದರೆ ಬ್ರಾಹ್ಮಣರು ಕೋಪ ಮಾಡ್ಕೊಳ್ತಾರ, ಕೋಪ ಮಾಡ್ಕೊಂಡು ನನ್ನ ಮಕ್ಕಳಿಗೆ ಏನಾದರೂ ಮಾಡಿಬಿಟ್ರೆ ಅವರಿಗೆ ಇನ್ನೂ ಕೆಳಮಟ್ಟದ ಜೀವನ ಸಿಕ್ಬಿಡುತ್ತೆ. ಅವರು ಎಲ್ಲೂ ಇಲ್ದಂಗೆ ಆಗ್ಬಿಡ್ತಾರೆ. ಅಂದರೆ ಅಷ್ಟೊಂದು ಕೆಳಮಟ್ಟಕ್ಕೆ ಹೊಟ್ಟೋಗ್ತಾರೆ ಅವರು ಅಂತಂದ್ಬಿಟ್ಟು ಅಷ್ಟು ಹೆದರಿಕೆ ಇದೆ ಅವಳಿಗೆ ಅದ್ರ ಬಗ್ಗೆ. ಸೊ ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.